ನನ್ನೆಲ್ಲ ಸ್ನೇಹಿತರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ, ಒಂದು 20-25 ಸಕ್ಕರೆ ಹೆಚ್ಚು ಬೇಗ 20 ನಿಮಿಷದಲ್ಲಿ ಮಾಡಿಬಿಟ್ಟೆ. ಅದನ್ನು ನಿಮಗೆ ತೋರಿಸೋಣ ಅಂತ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ. ಖಂಡಿತ ಪೂರ್ತಿ ನೋಡಿ ವಿಡಿಯೋ, ಯಾರು ಸ್ಕಿಪ್ ಮಾಡಿಬಿಡಿ. ಹೇಗೆ ಬರುತ್ತೆ ಸಕ್ಕರೆ ಹೆಚ್ಚು ಅಂದರೆ ಬೆಳ್ಳಕ್ಕೆ ಹಾಲಿಗಿನ್ನ ಬೆಳಗ್ಗೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಮ್ಮ ಮನೇಲಿ ಮಣೆಗಳು ಅಷ್ಟೇ ಮುದ್ದಾಗಿವೆ. ಎಷ್ಟು ಮಾಟವಾಗಿದೆ ಮಣೆಗಳು ಅಂದರೆ ಒಂದೊಂದು ಡಿಸೈನು ತುಂಬ. ಇದು 100 ವರ್ಷದ ಹಳೆ ಸಕ್ಕರೆ ಹೆಚ್ಚಿನ ಮಣೆ. ನಮ್ಮ ಮನೆಯಲ್ಲೇ ನಮ್ಮ ಅಜ್ಜಿ ಮುತ್ತಜ್ಜಿ ಎಲ್ಲರೂ ಹೋಗಿ ಯಾವುದೋ ಊರಲ್ಲಿ ಕೊಂಡ್ಕೊಂಡ್ಬಂದಿದ್ದಂಥ ಮಣೆಗಳು ನಮ್ಮ ಮನೆಯಲ್ಲಿ ಕಲೆಕ್ಷನ್ ಇದೆ. ಒಂದು ಬುಟ್ಟಿ ತುಂಬ ಇದೆ. ಆದರೆ ಇವತ್ತು ಸ್ವಲ್ಪನೇ ಸಕ್ಕರೆ ಹೆಚ್ಚು ಮಾಡಿ ನಿಮ್ಗೆ ಅದು ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟೊಂದು ಸಕ್ಕರೆ ಹೆಚ್ಚು ಮಣೆ ಇದೆ ನಮ್ಮ ಮನೆಯಲ್ಲಿ. ಇದಕ್ಕೆ ನಾನು ಮಧುರ್ ಶುಗರ್ ಬೆಳ್ಳಗಿರೋದು ಸಕ್ಕರೆ ತೊಗೊಂಡಿದ್ದೀನಿ. ನೀವು ಸಕ್ಕರೆ ಹೇಗೆ ತೊಗೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೇಳ್ತಾ ಹೋಗ್ತೀನಿ. 1 kg ಸಕ್ಕರೆ ತೋರಿಸ್ತಾ ಇದ್ದೀನಿ. ಆದರೆ ಎಷ್ಟು ಉಪಯೋಗಿಸ್ತೀನಿ ತೋರಿಸ್ತೀನಿ. ಅರ್ಧ ಲೀಟ್ರ್ ಹಾಲು, ಒಂದು ಅರ್ಧ ಹೋಳು ನಿಂಬೆಹಣ್ಣು, ಒಂದು ಸ್ವಲ್ಪ ರಬ್ಬರ್ ಬ್ಯಾಂಡು, ಒಂದು ಚಾಕು, ಒಂದು ಪಿನ್ನು, ಹಾಗೆ ಸಕ್ಕರೆ ಹೆಚ್ಚು ಮಣೆ ಯಾವುದು ಮಾಡ್ತೀವೋ ಅದನ್ನು ಚೆನ್ನಾಗಿ ನೀರಲ್ಲಿ ಅರ್ಧ ಗಂಟೆ ಮುಂಚೆ ನೆನೆಸಿಡೋಣ. ಮಣೆಗಳು ಒಣಗಿರಬಾರ್ದು, ನೆಂದಿರಬೇಕು. ಇಲ್ಲದೇ ಅಚ್ಚು ಬಿಟ್ಕೊಳ್ಳಲ್ಲ, ಅಂಟ್ಕೊಂಡ್ಬಿಡುತ್ತೆ. ಯಾವಾಗಲೂ ಒದ್ದೆ ಆಗಿರಬೇಕು ಮಣೆ. ಹಾಗೆ ಒಂದು ಬಿಳಿ ಬಟ್ಟೆ ತೊಗೊಳ್ಳೋಣ. ನೋಡಿ, ಸಕ್ಕರೆ ಹೆಚ್ಚಿನ ಮಣೆ ನೆನೆಸಿಟ್ಟಿದ್ದೀನಿ. ಒಂದು ಬಿಳಿ ಬಟ್ಟೆ, ನಾನು ಇಲ್ಲಿ ಶಲ್ಯ ತೊಗೊಂಡಿದ್ದೀನಿ. ಅದರಲ್ಲಿ ಏನಾದ್ರು ಕಲರ್ ಹಂಚಿದ್ರೆ ನೋಡ್ಕೊಳ್ಳಿ, ಕಲರ್ ಬಂದುಬಿಡುತ್ತೆ. ಬೆಳ್ಳಗಿರೋದು ತೊಗೊಳ್ಳಿ. ಈಗ ನೋಡಿ, 2 ಲೋಟ, ನಾನು ಅಷ್ಟು ಸಕ್ಕರೆ ಹಾಕಿಲ್ಲ, ಬರೀ ಅರ್ಧ kg ಮಾತ್ರ ಮಾಡ್ತಾ ಇದ್ದೀನಿ. 2 ಲೋಟ ಸಕ್ಕರೆಗೆ ಕೇವಲ ಅರ್ಧ ಲೋಟ ನೀರು ಹಾಕಬೇಕು. ತುಂಬ ಒಂದು ಲೋಟ ನೀರು ಹಾಕಿಬಿಟ್ರೆ ಗಂಟೆಗಟ್ಟಲೆ ನಿಂತ್ಕೊಂಡು ತೊಳಸ್ಬೇಕಾಗುತ್ತೆ. ಹಾಗೆ ಕಲರು ಚೇಂಜ್ ಆಗಿಬಿಡುತ್ತೆ. ನೋಡಿ, ಅರ್ಧ ಲೋಟ ನೀರು ಹಾಕೋದು, ಸಕ್ಕರೆನ ನೆನೆಸೋದು ಅಷ್ಟೇ. ಸಕ್ಕರೆನ ಕರಗಿಸೋದಕ್ಕಿಂತ ಹೆಚ್ಚಾಗಿ ನೆನೆಸೋದು. ಒಂದು ಅರ್ಧ ಗಂಟೆ ನೆನೆಸಿಟ್ಬಿಡೋಣ. ಅರ್ಧ ಲೋಟ ನೀರು ಹಾಕಿಬಿಟ್ಟು ಒಂದು ತಟ್ಟೆ ಮುಚ್ಚಿ ಅರ್ಧ ಗಂಟೆ ನೆನೆ ಇಟ್ಬಿಡೋಣ. ನೋಡಿ, ನೀರು ಇಷ್ಟೇ ಸಾಕು. ಸಕ್ಕರೆಯಿಂದ 1 ಇಂಚ್ ಮೇಲೆ ಏನಾದ್ರು ನೀರು ಹಾಕ್ಬಿಟ್ರೆ ನಿಮಗೆ ಎಷ್ಟು ಹೊತ್ತು ಅದ್ರ ಮುಂದೆ ನಿಂತ್ಕೋಬೇಕು ಅಂದ್ರೆ ನೋಡಿ, ಸಕ್ಕರೆ ನೆಂದಾಗಿದೆ. ಈಗ ತೋರಿಸ್ತೀನಿ. ಆದರೆ ಕರಗಿಲ್ಲ, ಸಕ್ಕರೆ ನೆಂದಾಗಿದೆ. ಚೆನ್ನಾಗಿ ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಭಾಳ ಚೆನ್ನಾಗಾಗುತ್ತೆ, ಬಹಳ ಬೇಗ ಆಗುತ್ತೆ. ಮತ್ತು ಮುಂಚೆ ಎಲ್ಲ ಕಂಚಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ವಿ. ಈಗ ಕಂಚಿನ ಪಾತ್ರೆ ಸಿಗೋದು ಕಷ್ಟ. ಹಾಗಾಗಿ ದಪ್ಪಗಿರೋ ಸ್ಟೀಲ್ ಪಾತ್ರೆಯಲ್ಲಿ ಮಾಡೋಣ. ದಪ್ಪಗಿರೋ ಪಾತ್ರೆನೇ ಉಪಯೋಗಿಸಿ. ಸಕ್ಕರೆ ಕರಗಿಲ್ಲ, ಆದರೆ ನೆಂದಿದೆ. ನೋಡಿ, ಹೀಗೆ ಅದನ್ನು ಒಲೆ ಮೇಲಿಡೋಣ. ಯಾಕೆ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಅಂತ ಹೇಳ್ತೀನಿ ಅಂದರೆ, ಹಾಲು ನೀರಾಗಿರುತ್ತಲ್ವ, ಹಾಲಲ್ಲಿರೋ ನೀರು ಕೂಡ ಸೇರ್ಕೊಳುತ್ತೆ. ನೋಡಿ, ಬಿಳಿ ಬಟ್ಟೆ ತೊಗೊಂಡಿದ್ವಲ್ಲ, ಅದನ್ನು ಚೆನ್ನಾಗಿ ನೆನೆಸ್ಬಿಟ್ಟು ಹಿಂಡಿ ಇಟ್ಕೊಳ್ಳೋಣ. ಒಣಗಿರೋ ಬಟ್ಟೆ ಬೇಡ. ಅದಕ್ಕೆ ಒಂದು ಮೂಲೆಯಲ್ಲಿ ಈ ಥರ ಒಂದು ಗಂಟು ಹಾಕ್ಕೊಳ್ಳೋಣ. ಈ ಗಂಟು ಹಾಕೋದು ಯಾಕೆ ಅಂದರೆ, ಪಾತ್ರೆಗೆ ಅದು ಸೋಸುವಾಗ ಜಾರ್ಕೊಂಡು ಹೋಗಬಾರ್ದು ಅಂತ ಒಂದು ಪಾತ್ರೆಗೆ ಹೀಗೆ ಕಟ್ಕೊಂಡ್ಬಿಡೋಣ. ತುಂಬ ಜಾಸ್ತಿ ಮಾಡ್ತಾ ಇದ್ದೀರಾ ಅಂದರೆ ಇನ್ನೊಬ್ಬರು ಹೆಲ್ಪ್ ತೊಗೊಳ್ಳಿ. ಒಬ್ಬರು ಹೀಗೆ ಹಿಡ್ಕೊಂಡ್ರೆ ಇನ್ನೊಬ್ಬರು ಚಿಂದು ಸಿರಪ್ ಹಾಕೋಕ್ಕೆ ಈಸಿ ಆಗುತ್ತೆ. ನಾನು ಇಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಒಬ್ಬಳೆ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಸಕ್ಕರೆ ಕರಗಲಿ. ಸಿಮ್ಮಲ್ಲಿ ಮಾಡಿ. ಯಾವುದು ತುಂಬ ಹೈಯಲ್ಲಿ ಇಟ್ಕೊಂಡ್ಬಿಟ್ರೆ ಅಂಚೆಲ್ಲ ಸೀದೋದ್ರೆ ಸಕ್ಕರೆ ಹೆಚ್ಚು ಗೋವಿಂದ ಆಗಿಬಿಡುತ್ತೆ. ಕೆಂಚಿಗಾಗ್ಬಿಡುತ್ತೆ. ಸೊ ಅದಾಗಬಾರ್ದು ಅಂದರೆ ಎಲ್ಲ ಸಿಮ್ಮಲ್ಲಿ ಕೈ ಬಿಡದೆ ನೋಡಿ, ಈ ಥರ ಸಕ್ಕರೆ ಇವಾಗ ಒಲೆ ಮೇಲೆ ಕರಗಬೇಕು. ನಾವು ಮುಂಚೆನೇ ಕರಗಲಿ ಅಂತ ಒಂದು ರಾಶಿ ನೀರು ಹುಯ್ದುಬಿಟ್ರೆ ಚೆನ್ನಾಗಾಗಲ್ಲ. ನೋಡಿ, ಈಗ ಅದು ಒಂದು ಸಣ್ಣ ಕುದಿ ಬರುವಾಗಲೇ ಅರ್ಧ ಲೋಟ ಹಾಲು ಮೊದಲ ಸಲ ಉಪಯೋಗಿಸ್ತಾ ಇದ್ದೀನಿ. ನಾನು ತೊಗೊಂಡಿರೋ ಸಕ್ಕರೆನೇ ತುಂಬ ಬಿಳಿದು, ಹಾಗಾಗಿ ಜಾಸ್ತಿ ಸೋಸೋ ಅಗತ್ಯ ಬರಲ್ಲ. ಯಾವಾಗ ಸಕ್ಕರೆ ಏನಾದರೂ ಕೆಂಚಿಗಿರುತ್ತೆ, ಸ್ವಲ್ಪ ಬಣ್ಣ ಚೇಂಜ್ ಇರುತ್ತೆ, ಆವಾಗ ನೀವು 3-4 ಸಲ ಸೋಸಬೇಕಾಗುತ್ತೆ. ಈ ಸಕ್ಕರೆ ತುಂಬ ಬಿಳಿನೇ ಇದ್ದಿದ್ದರಿಂದ ನಾನು ಬರೀ 1 ಲೋಟ ಹಾಲು ಅರ್ಧ ಲೋಟ 2 ಸಲ ಹಾಕ್ಕೊಂಡು ಸೋಸ್ತಾ ಇದ್ದೀನಿ. ಮಾಮೂಲಿ ಸಕ್ಕರೆ ತೊಗೊಂಡಾಗ ತುಂಬ ಸಕ್ಕರೆ ರುಚಿ ಇರುತ್ತಲ್ಲ, ಅಂಥದ್ರಲ್ಲಿ ನಿಮಗೆ ಹಾಲು ಹಾಕಿದ ತಕ್ಷಣ ಹಾಗೆ ಒಡೆಯುತ್ತೆ. ಆದರೆ ಈ ಮಧುರ್ ಶುಗರಲ್ಲಿ ಹಾಲು ಒಡೆಯಲ್ಲ, ಯಾಕೆಂದರೆ ಸ್ವೀಟ್ನೆಸ್ ಕಡಿಮೆ ಇರುತ್ತೆ. ಹಾಗಾಗಿ ಇದಕ್ಕೆ ನಾವು ಒಂದು ಚೂರು ನಿಂಬೆ ರಸ ಸೇರಿಸೋಣ. ಈಗ ನೋಡಿ, ಅದನ್ನು ಕುದಿಯೋಕ್ಕಿಟ್ಟಿದ್ದೀನಿ. ಹಾಲು ಒಡಿಬೇಕು ಅಂದರೆ ಒಂದು ಚೂರು ನಿಂಬೆ ರಸ ಸೇರಿಸ್ಬೇಕು. ಬರೀ ನಾರ್ಮಲ್ ಶುಗರ್ ಸಿಗುತ್ತಲ್ಲ, ಅದನ್ನಿಟ್ಟರೆ ನೀವು ಅರ್ಧ ಲೋಟ ಹಾಲು ಹಾಕಿದ ತಕ್ಷಣ ಆ ಸಿರಪ್ ಸ್ವೀಟ್ನೆಸ್ಗೆ ಒಡೆಯುತ್ತೆ. ಈಗ ನೋಡಿ, ನಿಂಬೆ ಒಂದು 8-10 ಡ್ರಾಪ್ ನಿಂಬೆ ರಸ ಹಾಕೋದು ತೋರಿಸ್ತಾ ಇದ್ದೀನಿ. ಕೆಲವ್ರು ಅಂತಾರೆ ನಿಂಬೆ ರಸ ಹಾಕಿದ್ರೆ ಕೆಂಚು ಬಂದುಬಿಡುತ್ತೆ ಅಂತ. ಅದು ಸಕ್ಕರೆ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಇದು ಮಧುರ್ ಶುಗರ್ ಅಂತ ನಾನು ತೊಗೊಂಡಿರೋದ್ರಿಂದ ಸಿಗುತ್ತೆ ಎಲ್ಲ ಸೂಪರ್ ಮಾರ್ಕೆಟಲ್ಲೂ. ಬೆಳ್ಳಗಿರೋ ಸಕ್ಕರೆ ಕೊಡಿ ಅಂದರೆ ಕೊಡ್ತಾರೆ ಖಂಡಿತ. ನಿಮ್ಮ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಈಗ ನಿಂಬೆಹಣ್ಣು ಹಿಂಡಿದ ತಕ್ಷಣ ಹಾಲು ಒಡೀತು. ಸಕ್ಕರೆ ಸಿರಪ್ಪೇ ಬೇರೆ, ಹಾಲು ಒಡೆದಿರೋದೇ ಬೇರೆ ಆಗುತ್ತೆ. ಈಗ ಇದನ್ನು ಮೊದಲನೇ ಸಲ ಸೋಸ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಎಷ್ಟು ವ್ಯತ್ಯಾಸ ಕಾಣುತ್ತೆ ಅನ್ನೋದನ್ನು ನಿಮಗೆ ಇದು ಸೋಸಿದ ಮೇಲೆ ಇದು ಕೋವಾ ಥರ ಆಗುತ್ತೆ. ಅದರಲ್ಲಿ ಕಲರ್ ವ್ಯತ್ಯಾಸ ಇರೋದು ತೋರಿಸ್ತೀನಿ. ನೋಡಿ, ಈಗ ಸೋಸ್ಕೊತಾ ಇದ್ದೀನಿ. ನಾನು ಜಾಸ್ತಿ ಮಾಡ್ತಾ ಇಲ್ಲ, ಸ್ವಲ್ಪನೇ ಮಾಡ್ತಾ ಇರೋದು. ಒಂದು 20 ಅಚ್ಚು ಮಾಡ್ತಾ ಇರೋದ್ರಿಂದ 2 ಲೋಟ ಸಕ್ಕರೆ ಹಾಕಿರೋದ್ರಿಂದ ತುಂಬಾ ಈಸಿಯಾಗಿ ತುಂಬ ಬೇಗ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಬಿಡ್ಬೋದು ಬೇಗ. ಹೊರಗಡೆ ಕೊಂಡ್ಕೊಂಬರೋದಕ್ಕಿಂತ ಈ ಥರ ಮನೇಲಿ ಮಾಡ್ಕೊಳ್ಳೋದು
ಭಾಳ 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 ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಟ್ರೆಡಿಷ್ನಲ್ ಆಗಿ ನಾವು ಸಂಕ್ರಾಂತಿ ಮಾಡ್ದಂಗೆ ಆಗುತ್ತೆ. ಕೊಂಡ್ಕೊಂಬಂದು ಎಲ್ಲ ಬೆರೆಸೋದು ನಮ್ಮ ಮನೆಯಲ್ಲಿ ಅಭ್ಯಾಸ ಇಲ್ಲವೇ ಇಲ್ಲ. ಎಲ್ಲನೂ ನಾನು ಮನೆಯಲ್ಲೇ ಸ್ವಲ್ಪನಾದರೂ ಮನೇಲಿ, ಇದು ಮೊದಲನೇ ಸಲ ಸೋಸಿದ್ದು ಹಾಲಿಂದು ಒಡೆದಿರುತ್ತಲ್ಲ ಅದನ್ನು ತೆಗೆದಿಟ್ಕೊಳ್ಳೋಣ. ಕೋವಾ ಥರ ಮಕ್ಕಳು ತಿನ್ಬಿಡ್ತಾರೆ, ಅದನ್ನು ಕೊಟ್ಟರು. ಈಗ 2ನೇ ಸಲ ಕುದಿಯೋಕೆ ಇಟ್ಟಿದ್ದೀನಿ ನೋಡಿ. ಸಿರಪ್ ತುಂಬ ನೀರಾಗಿಲ್ಲ. ಈಗ ಮತ್ತೆ ಅರ್ಧ ಲೋಟ ಹಾಲು ಹಾಕ್ತಾಯಿದ್ದೀನಿ. ಇವತ್ತು ನಾನು ಉಪಯೋಗಿಸಿರೋದು ಕೇವಲ 1 ಲೋಟ ಹಾಲು ಅಷ್ಟೇ, ಅರ್ಧ ಲೀಟ್ರ್ ಉಪಯೋಗಿಸಿಲ್ಲ. ತೋರಿಸಿದ್ದು 1 kg ಸಕ್ಕರೆ, ಅರ್ಧ ಲೀಟ್ರ್ ಹಾಲು, ಬಟ್ ಅಷ್ಟನ್ನು ಉಪಯೋಗಿಸ್ತಾ ಇಲ್ಲ. ಈಗ ಮತ್ತೆ ಇದಕ್ಕೊಂದು 4 ಡ್ರಾಪು ನಿಂಬೆ ರಸ ತುಂಬ ಹಾಕಬಾರ್ದು, ಸಾಕು ಹಾಕೋಣ. ಈ ಹಾಲು ಒಡಿಬೇಕು. ನಾರ್ಮಲ್ ಶುಗರ್ ನೀವೇನಾದ್ರು ತೊಗೊಂಡ್ರೆ ಹಾಗೇ ಒಡೆಯುತ್ತೆ, ನಿಂಬೆ ರಸ ಬೇಕಾಗೋದೇ ಇಲ್ಲ. ಟ್ರೈ ಮಾಡಿ, ಒಡಿಲಿಲ್ಲ ಅಂದರೆ ಹಾಕಿ. ಇಲ್ಲ ನಿಂಬುಪ್ಪು ಕೂಡ 1-2 ಹರಳು ಹಾಕ್ಬೋದು. ನಿಂಬೆ ಹಣ್ಣು ಸಿಕ್ಕಲಿಲ್ಲ ಅಂದರೆ ಸಿಟ್ರಿಕ್ ಆ್ಯಸಿಡ್ ಅಂತ ಸಿಗುತ್ತೆ, ಅದು ಎಡಿಬಲ್ಲೇನೆ, ಅದನ್ನು ಹಾಕ್ಬೋದು. ನೋಡಿ ಈಗ ಇದನ್ನು ಸೋಸ್ಕೊಂಬಿಡೋಣ. ಈಗ ಇದೇ ಸಿರಪ್ಪು ನಿಮಗಿಲ್ಲಿ ಕೆಂಚಗೆ ಕಾಣಿಸ್ತಾ ಇದ್ರು, ಬಟ್ ನಂಗೆ ಮಾಡ್ತಾ ಇರುವಾಗ ತುಂಬ ಬೆಳ್ಳಗಿದೆ. ಅದು ಬಿಸಿ ಇರೋದ್ರಿಂದ ಈ ಥರ ಇದೆ. ಇರಲಿ ನೋಡಿ, ಈ ಥರ ಒಂದು ಸೌಟಲ್ಲಿ ಸ್ವಲ್ಪ ಬಿಸಿ ಇತ್ತಲ್ಲ, ಹಾಗಾಗಿ ಸೌಟಲ್ಲಿ ಇದು ಮಾಡಿ ನೋಡಿ. ಹೀಗೆ ಎಲ್ಲ ಸೋಸ್ಕೊಳ್ಳೋಣ. ಇವಾಗ ನಿಮಗೆ ತೋರಿಸ್ತೀನಿ ಆ ಖೋವಾ 2 ಸಲ ಸೋಸಿ ತೆಗೆದಿದ್ದು ಎಷ್ಟು ಬಣ್ಣ ಚೇಂಜ್ ಆಗಿದೆ ಅಂತ. ಒಂದು ಸ್ವಲ್ಪ ಕೆಂಚಿಗಿದೆ, ಇನ್ನೊಂದು ಬೆಳ್ಳಗಿದೆ ನೋಡಿ. 2ನೇ ಸಲಕ್ಕೇ ಈ ಥರ ಬೆಳ್ಳಗೆ ಬಂತು ನೋಡಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಸಿರಪ್ ರೆಡಿಯಾಗಿದೆ. ಇದನ್ನು ನಾವು ಏನು ಮಾಡಬೇಕು ಅಂತಂದರೆ ಮತ್ತೆ ಚೆನ್ನಾಗಿ ಒಂದು 10 ನಿಮಿಷ ಸಿಮ್ಮಲ್ಲಿ ಕುದಿಸ್ಕೋಬೇಕು. ಗಟ್ಟಿಯಾಗೋವರೆಗೂ ಅಲ್ಲ, ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಅದರಲ್ಲಿರೋ ತೇವಾಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಆವಾಗ ಸಕ್ಕರೆ ಹೆಚ್ಚು ಬೇಗ ಬೇಗ ಮಾಡ್ಬೋದು. ಹಾಗೆ ಇಟ್ಕೊಂಡು ಮಾಡ್ಬೋದು, ಆದರೆ ಟೈಮ್ ತೊಗೊಳುತ್ತೆ. ಈಗ ಇದರಲ್ಲಿ ಒಂದು 6 ಸೌಟಷ್ಟು ಇನ್ನೊಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ದಪ್ಪ ತಳ ಇರೋ ಪಾತ್ರೆ ತೊಗೊಳ್ಳಿ, ತೆಳ್ಳಗಿರೋದು ತೊಗೋಬೇಡಿ. ಸೀದೋದ್ರೆ ಸಕ್ಕರೆ ಹೆಚ್ಚು ಬಣ್ಣನೇ ಬದಲಾಗೋಗುತ್ತೆ. ಯಾವುದೇ ಕಾರಣಕ್ಕೂ ಒಂಚೂರು ಸಿಯೋದಾಗಲಿ, ಆ ಪಾತ್ರೆಯಲ್ಲಿ ಏನಾದ್ರು ಕರೆ ಇದ್ದರೂ ಕೂಡ ಖಂಡಿತ ನಿಮ್ಮ ಸಕ್ಕರೆ ಹೆಚ್ಚು ಬೆಳ್ಳಗೆ ಬರೋಲ್ಲ. ಹಾಗಾಗಿ ಪಾತ್ರೆನೂ ಚೆನ್ನಾಗಿ ತೊಳೆದಿರಬೇಕು. ಏನು ಮೆತ್ಕೊಂಡಿರಬಾರ್ದು ನೋಡಿ. ಹೀಗೆ ಇದನ್ನು ಸಿಮ್ಮಲ್ಲಿ ಕುದಿಯೋಕ್ಕಿಡೋಣ. ಆವಾಗ ಕೈ ಆಡಿಸ್ತಾ ಇರೋಣ. ಈಗ ಸಕ್ಕರೆ ಹೆಚ್ಚಿನ ಮಣೆ ರೆಡಿ ಮಾಡ್ಕೊಳ್ಳೋಣ. ಮಣೆಗಳೆಲ್ಲ ನೀರಲ್ಲಿ ನೆನೆಸಿದ್ವಲ್ಲ, ಅದು ಜೋಡಿಸೋ ವಿಧಾನನೂ ಇದೆ, ತೋರಿಸ್ತೀನಿ. ಮಣೆ ಮಾಡಿರೋರು ಏನು ಮಾಡ್ತಾರೆ, ಅದನ್ನು ಪರ್ಫೆಕ್ಟಾಗಿ ಡಿಸೈನ್ ಬರಬೇಕು ಅಂದರೆ ಅದಕ್ಕೆ ಗೆರೆಗಳು ಹಾಕಿರ್ತಾರೆ. 2 ಗೆರೆ, 1 ಗೆರೆ ಅಂತ ತೋರಿಸ್ತೀನಿ ನೋಡಿ. ಈ ಥರನೇ ಸೇರಿಸ್ಕೋಬೇಕು. ಕೆಲವೊಂದರಲ್ಲಿ ಬರೀ 2 ಗೆರೆ ಇರುತ್ತೆ, ಕೆಲವೊಂದರಲ್ಲಿ ಒಂದೊಂದೇ ಗೆರೆ ಇರುತ್ತೆ. ಆ ಗೆರೆಗೆ ಸೇರಿಸಿನೇ ರಬ್ಬರ್ ಬ್ಯಾಂಡ್ ಹಾಕಬೇಕು. ನೀವು ಹಾಗೆ ಏನಾದರೂ ಎಲ್ಲೆಲ್ಲೋ 4 ಸೇರಿಸ್ಬಿಟ್ಟು ಸುಮ್ಮನೆ ಹಾಕ್ಬಿಟ್ರೆ ಅದ್ರ ಶೇಪು ಬರೋಲ್ಲ. ಒಂದೊಂದ್ಸಲ ಏನಾಗುತ್ತೆ, ಬಿಸಿ ಪಾಕ ನೀವು ಹಾಕಿದಾಗ ಏನಾಗುತ್ತೆ, ಬಿಟ್ಕೊಂಡ್ಬಿಡುತ್ತೆ, ಡಿಸೈನ್ ಬರೋಲ್ಲ ನೋಡಿ. ಎಲ್ಲದಕ್ಕೂ ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕಿಟ್ಕೊಂಡಿದ್ದೀನಿ. ಒದ್ದೇ ಇರಬೇಕು ಮಣೆ, ಯಾವುದೇ ಕಾರಣಕ್ಕೂ ಒಣಗಿರಬಾರ್ದು. ಒಣಗಿಬಿಟ್ರೆ ಸಕ್ಕರೆ ಹೆಚ್ಚು ಹೇಳಲ್ಲ ನೋಡಿ. ಇಲ್ಲಿ ಒಂದೊಂದು ಗೆರೆ ಇರೋದು. ಸೊ ಈ ಥರ ಎಲ್ಲ ಜೋಡಿಸಿ ಇಟ್ಕೊಳ್ಳೋಣ. ತಟ್ಟೆ ಒದ್ದೆ ಆಗಿದ್ರು ಪರವಾಗಿಲ್ಲ, ಮಣೆ ಇದ್ದರೆ ಮಣೆ ಮೇಲಾದ್ರು ಇಟ್ಕೊಳ್ಳಿ. ನಾನೇನು ಸ್ಟೀಲ್ ತಟ್ಟೆ ಮೇಲೆ ಇಟ್ಕೊಂಡಿದ್ದೀನಿ. ಮಣೆ ಇದ್ದರೆ ಮಣೆನೂ ಒದ್ದೇ ಇರಲಿ. ಆವಾಗ ಸಿರಪ್ ಬಿದ್ದರೂ ಅಂಟ್ಕೊಳ್ಳಲ್ಲ, ಬೇಗ ಹಿಂಗೆ ಕೈಗೆ ಬಂದುಬಿಡುತ್ತೆ. ಒಣಗೋಗ್ಬಿಟ್ರೆ ಕಚ್ಕೊಳ್ಳುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ ನೋಡಿ. ಸಿರಪ್ಪನ್ನ ಹೀಗೆ ಕುದಿಯೋಕೆ ಇಟ್ಟಿದ್ದೀನಿ ಸಿಮ್ಮಲ್ಲಿ. ಏನು ಮಾಡಬೇಕು, ಇವಾಗ ಚೆನ್ನಾಗಿ ನೊರೆ ಬರೋಕ್ಕೆ ಶುರು ಆಗುತ್ತೆ. ಅದು ತೋರಿಸ್ತೀನಿ ನೋಡಿ. ಕುದೀತಾ ಇರೋದು ನೊರೆ ಬರೋಕ್ಕೆ ಶುರು ಆದಾಗ ಏನು ಮಾಡಬೇಕು, ಕೆಳಗಡೆ ಇಟ್ಕೋಬೇಕು, ಉಜ್ಜಬೇಕು. ಮತ್ತು ಆ ನೊರೆ ಎಲ್ಲ ಹೋಗೋವರೆಗೂ ಉಜ್ಜಬೇಕು, ಮತ್ತೆ ಒಲೆ ಮೇಲೆ ಇಡಬೇಕು ನೋಡಿ. ಚೆನ್ನಾಗಿ ನೊರೆ ಬರೋದು ತೋರಿಸ್ತಾ ಇದ್ದೀನಿ. ಈ ಥರ ನೊರೆ ಬಂದಾಗ ಇನ್ನೇನು ಆಗ್ತಾ ಬರ್ತಾ ಇದೆ ಅಂತ ಅರ್ಥ. ಇದನ್ನು ಚೆನ್ನಾಗಿ ಸ್ಟೌವಿಂದ ಕೆಳಗಿಳಿಸೋಣ, ತಿಕ್ಕೋಣ, ಮತ್ತು ಸ್ಟವ್ ಮೇಲೆ ಇಡೋಣ ನೋಡಿ. ಚೆನ್ನಾಗಿ ಎಷ್ಟು ತಿಕ್ತೀವಿ ಅಷ್ಟು ಚೆನ್ನಾಗಿ. ಒಂದೇ ಸಲ ಒಲೆ ಮೇಲೇ ಎಲ್ಲ ಬೆಳ್ಳಗೆ ಮಾಡಿಬಿಟ್ಟು ಹಾಕ್ತೀವಿ ಅಂದರೆ ಖಂಡಿತ ಚೆನ್ನಾಗಿ ಬರೋಲ್ಲ. ಇದರಲ್ಲಿರೋದೇ ತಿಕ್ಕದು, ಅಂದರೆ ಚೆನ್ನಾಗಿ ಉಜ್ಜಿ ಆ ಸಿರಪ್ಪಲ್ಲಿರೋ ಬಿಸಿನಲ್ಲಿನೇ ಅದನ್ನು ಹದಕ್ಕೆ ತರಬೇಕು ನೋಡಿ. ಈ ಥರ ಉಜ್ಜೋಣ. ಮತ್ತು ಕೆಳಗಿಟ್ಟಿದ್ದೀನಿ, ಮತ್ತು ತೆಗೆದು ಒಲೆ ಮೇಲೆ ಇಡ್ತೀನಿ. ಈ ಥರ 2 ಸೆಕೆಂಡು, 3 ಸೆಕೆಂಡು, 10 ಸೆಕೆಂಡು ಒಲೆ ಮೇಲೆ ಇಡೋದು, ಮತ್ತು ತೆಗೆಯೋದು, ಉಜ್ಜೋದು. ಈ ಥರ ಮಾಡ್ತಾಯಿದ್ರೆ ಒಂದು ಹದಕ್ಕೆ ಬರುತ್ತೆ, ಸಕ್ಕರೆ ಚಾಗೋಷ್ಟು ಹದಕ್ಕೆ ಬರುತ್ತೆ ನೋಡಿ. ಈಗ ತೋರಿಸ್ತೀನಿ. ಒಲೆಯಿಂದ ತೆಗೆದುಬಿಟ್ಟು ನೋಡಿ, ಈಗ ಇಲ್ಲಿ ಉಜ್ಜೋದು ತೋರಿಸ್ತಾ ಇದ್ದೀನಿ. ಮಣೆಗಳೆಲ್ಲ ರೆಡಿಯಾಗಿದೆ. ಸ್ವಲ್ಪ ಕೆಳಗಿಟ್ಕೊಂಡು ನೊರೆ ಬಂದಿದೆ ನೋಡಿ. ಎಷ್ಟು ಉಜ್ಜೋದು, ಒಂದು 3 ನಿಮಿಷ ಚೆನ್ನಾಗಿ ಉಜ್ಜೋದು. ಮತ್ತು ಇನ್ನೊಂದು ಸಲ ಒಲೆ ಮೇಲೆ ಕುದಿಸೋದು, 2 ಸೆಕೆಂಡು ಹೀಗೆ ಒಂಚೂರು ಹಿಂಗೆ ಕುದಿ ಬಂದಿದ ತಕ್ಷಣ ಮತ್ತೆ ತೆಗೆಯೋದು, ಉಜ್ಜೋದು. ಎಷ್ಟು ಉಜ್ಜಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಸಕ್ಕರೆ ಹೆಚ್ಚು ಬರುತ್ತೆ. ಬಾಯಲ್ಲಿಟ್ಟರೆ ಕರಗಬೇಕು, ಆ ಥರ ಬರುತ್ತೆ ನೋಡಿ. ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಗಟ್ಟಿ ಆಗ್ತಾ ಬರ್ತಿರುವಾಗ ನೋಡಿ, ಹೀಗೆ ಉಜ್ಜುತ್ತಾ ಇದ್ದೀನಿ ನೋಡಿ. ಆವಾಗ ನೋಡಿದ್ದಕ್ಕೂ ಇವಾಗೂ ಸಿರಪ್ಪು ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ.
ನೋಡಿ ಇನ್ನೇನು ಗಟ್ಟಿ ಆಗ್ತಾ ಬಂತು. ಇನ್ನೊಂದು ಸೆಕೆಂಡ್ ಒಲೆ ಮೇಲೆ ತೊಗೊಳ್ತೀನಿ, ಮತ್ತೆ ಹೀಗೆ ಉಜ್ತೀನಿ. ನೋಡಿ ಇನ್ನೇನು ಆಗ್ತಾ ಬಂದ್ಬಿಡ್ತು ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ, ಇನ್ನೊಂದು 5-6 ಸೆಕೆಂಡ್ಗೆ ಎಷ್ಟು ಚೆನ್ನಾಗಿರೋ ಸಕ್ಕರೆ ರೆಡಿ ಆಗಿಬಿಡುತ್ತೆ. ನೋಡ್ತಾ ಇರಿ, ತುಂಬ 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 ಚೆನ್ನಾಗಾಗುತ್ತೆ. ನಾನು ಯಾವುದನ್ನು ಕೊಂಡ್ಕೊಳ್ಳಲ್ಲ, ಸಾಮಾನ್ಯ ಮನೆಯಲ್ಲೇ ಎಲ್ಲ ಮಾಡ್ತೀನಿ ಟ್ರೆಡಿಷ್ನಲ್ ಆಗಿ. ಸೊ ಇನ್ನೊಂದು ಸೆಕೆಂಡು ಒಲೆ ಮೇಲೆ ಇಟ್ಟೆ, ಮತ್ತೆ ತೆಗೆದು ಉಜ್ಜೋಣ. ಅದೊಂಥರ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಬೆಳ್ಳಗಾಯಿತು ನೋಡಿ. ಅದು ಸಿರಪ್ಪು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿತ್ತು. ಇವಾಗ ನೋಡ್ತಾ ಇದ್ರೆ ಖಂಡಿತ ಇದು ಅಚ್ಚಿಗೆ ಹುಯ್ಯೋ ಅಷ್ಟು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ. ಹೇಗೆ ಹಾಕಬೇಕು, ಮತ್ತು ಅಚ್ಚು ಫುಲ್ ಬರಲ್ಲ, ಒಂದೊಂದ್ಸಲ ಕುಟ್ಟಬೇಕು ಅಚ್ಚುಗಳನ್ನ ಹಾಕ್ಬಿಟ್ಟು. ಆವಾಗ ಒಬ್ಬರು ಸಹಾಯ ತೊಗೊಳ್ಳಿ. ನೋಡಿ ಈಗ ಈ ಥರ ಇರಬೇಕು. ಹಾಕೋದು ತೋರಿಸ್ತಾ ಇದ್ದೀನಿ ಮನೆಯೊಳಗೆ. ಒಂಚೂರು ಅಕಸ್ಮಾತ್ ಸಿರಪ್ ನೀವು ಹಿಂಗೆ ಹಾಕೋದು ಒಂಚೂರು ನಿಧಾನ ಆಯಿತು, ಗಟ್ಟಿ ಆಯಿತು ಅಂದರೆ ಒಂದು ಚೂರು ಒಳ್ಳೆ ನೀರು ಚುಮ್ಕಿಸ್ಕೊಂಡು ಮತ್ತೆ ಹಿಂಗೆ ತಿರುಗಿಸಿ ಒಲೆ ಮೇಲೆ 1 ಸೆಕೆಂಡ್ ಇಟ್ಕೊಂಡು ಹಿಂಗೆ ತೆಗೆದು ಮತ್ತೆ ತಿರುಗಿಸ್ಬಿಟ್ಟು ಇದೇ ಕನ್ಸಿಸ್ಟೆನ್ಸಿಗೆ ತರಿಸಿ ಅಚ್ಚೊಳಗೆ ಹುಯ್ದು ಬಿಡಿ. ಈಗ ತೋರಿಸ್ತೀನಿ, ಇಲ್ಲೂ ಒಂದು ಗಟ್ಟಿ ಆಗುತ್ತೆ ಒಂಚೂರು. ಮತ್ತು ಕೊನೆಯವರೆಗೂ ಎಲ್ಲ ತೆಗಿತೀನಿ. 1-2 ನೀರು ಚುಮ್ಕಿಸ್ಕೊಂಡು ಆ ಪಾತ್ರೆಯಲ್ಲಿರೋದೆಲ್ಲನೂ ಸರಿ ಮಾಡಿ ಇದೇ ಕನ್ಸಿಸ್ಟೆನ್ಸಿಗೆ ತರಿಸ್ಕೊಂಡು ಮತ್ತೆ ಅಚ್ಚಿನ ಮನೆ ಒಳಗೆ ಹಾಕ್ತೀನಿ ನಾನು. ನೋಡಿ ಹೀಗೆ ಸರಿ ಮಾಡ್ಕೊಂಡು ಆದರೆ ಹುಯ್ಯುವಾಗ ಮಾತ್ರ ನಿಮಗೆ ನೀಟಾಗಿ ಮನೆ ಒಳಗೆ ಹೋಗೋಂಗೆ ಇರಬೇಕು. ಸಿರಪ್ ಫುಲ್ ಹಾಕಿ ನೋಡಿ ಎಷ್ಟು ಬೆಳ್ಳಗೆ ಕಾಣಿಸ್ತಾ ಇದೆ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೆಳ್ಳಗೆ ಬಂದಿದೆ ಅಂತ. ಇದು ಪನ್ನೀರ್ ದಾನಿ ಒಳಗೆ ಹಾಕ್ತಾ ಇದ್ದೀನಿ. ಹಾಗೆ ಗಿಂಡಿ ಒಳಗೆ ಹಾಕ್ತೀನಿ. ಗಿಂಡಿಲಿ 2 ಕಡೆನೂ ಮೇಲವರೆಗೂ ಸಿರಪ್ ಬರೋದು ಕಾಣುತ್ತೆ ನೋಡಿ, ಅಲ್ಲಿ ಕಾಣಿಸ್ತು ನೋಡಿ, ಆ ಕಡೆನೂ ಬಂತು. ಫುಲ್ ಹಾಕಿದ್ದೀನಿ ಅಂತ ಅರ್ಥ. ಅದು ಅರ್ಧ ಆಗೋದ್ರೆ ಅರ್ಧ ಮೂತಿ ಮಾತ್ರ ಬರುತ್ತೆ. ಹಾಗಾಗಿ ಸರಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾವಾಗ ಗಟ್ಟಿ ಆಗ್ತಾ ಬಂತು ಅಂದರೆ 1 ಸೆಕೆಂಡ್ ಪಾತ್ರೆಗೆ ನೀರು ಚುಮ್ಕಿಸ್ಕೊಳ್ಳೋದು, ನೀರು ಹುಯ್ಯೋದಲ್ಲ, ಚುಮ್ಕಿಸ್ಕೊಂಡು ಅದನ್ನು ಸರಿ ಮಾಡಿ ಈ ಕನ್ಸಿಸ್ಟೆನ್ಸಿಗೆ ತರಿಸಿ ಮನೆಯೊಳಗೆ ಹಾಕಿ. ಒಂಚೂರು ಏನಾದ್ರು ಕಡಿಮೆ ಆಗಿತ್ತು ಅಂದ್ರೂ ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಆದರೆ ಸಿರಪ್ ಕರೆಕ್ಟಾಗಿರ್ಬೇಕಷ್ಟೇ. ನೋಡಿ ಇಷ್ಟು ಮನೆಗೆ ಆಯಿತು. ಫಸ್ಟ್ ಟೈಮು 6 ಸೌಟು ಸಿರಪ್ ಹಾಕ್ಕೊಂಡಿದ್ದಕ್ಕೆ ಇಷ್ಟು ಅಚ್ಚುಗಳಾಯಿತು. ಈಗ ಮತ್ತೆ ಅದೇ ಪಾತ್ರೆಗೆ ಏನು ಮಾಡೋಣ, ಇನ್ನೊಂದು 5-6 ಸೌಟು 2ನೇ ಬ್ಯಾಚ್ ಅಷ್ಟಕ್ಕೆ ಮುಗಿಯುತ್ತೆ ನನ್ನ ಸಕ್ಕರೆ ಚಿಂದು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇರೋದು. ನೋಡಿ ಈ ಥರ ಒಂದು 5 ಇಲ್ಲ 10 ಸೆಕೆಂಡ್ಸ್ಗೆ ಗಟ್ಟಿ ಆಗಿಬಿಡುತ್ತೆ. ಯಾಕೆಂದರೆ ಮರ ಅಲ್ವಾ, ಬಿಸಿ ತಡ್ಕೊಳ್ಳಲ್ಲ, ಬೇಗ ತಣ್ಣಗಾಗ್ಬಿಡುತ್ತೆ. ತೆಗೆಯುವಾಗ ತುಂಬ ಜೋಪಾನವಾಗಿ ತೆಗಿಬೇಕು. ನೋಡಿ ತೋರಿಸ್ತೀನಿ. ಇದು ಕರೆಕ್ಟಾಗಿ ಆಗ್ಬಿಟ್ಟಿದೆ ಬೇಸು, ಅದರಿಂದ ಅದನ್ನೇನು ಸರಿ ಮಾಡೋ ಅಗತ್ಯ ಇಲ್ಲ. ಕೆಲವೊಂದರಲ್ಲಿ ಮೇಲವರೆಗೂ ಬಂದಿರೋದನ್ನ ಚಾಕು, ನಿಮ್ಗೆ ಆಗಲೇ ತೋರಿಸಿದ್ನಲ್ಲ ಚಾಕು, ಅದರಲ್ಲಿ ಬುಡ ಸರಿ ಮಾಡೋದು ಅಂತ, ಆವಾಗ ನಿಂತ್ಕೊಳ್ಳುತ್ತೆ ಸಕ್ಕರೆ ಹೆಚ್ಚುಗಳು. ನಾವು ಯಾವಾಗ ಇಗಡಿ ಮಾಡಿದ್ರೆ, ಅಂದರೆ ಏನು ಸರಿ ಮಾಡಿದೆ ಸುಮ್ಮನೆ ಹಾಗೆ ಹುಯ್ದು ತೆಗೆದಿಟ್ಬಿಟ್ರೆ ಎಲ್ಲ ಉರುಳಾಡುತ್ತೆ. ಅದನ್ನು ಸರಿ ಮಾಡಬೇಕು ಅಂದರೆ ಒಂದು ತಟ್ಟೆ ಇಟ್ಕೊಂಡು ಅದರದ್ದು ಎಕ್ಸ್ಟ್ರಾ ಏನೇನಿರುತ್ತೆ ಬುಡ ಹತ್ರ ಬೆರಳು ಊರ್ಕೊಂಡು ತೆಗಿಬೋದು. ಇಲ್ಲ ನಿಮಗೆ ಅದು ನೀಟಾಗೆ ಬಂದಿದೆ, ಫ್ಲ್ಯಾಟಾಗೇ ಇದೆ ಅಂತ ಅನಿಸಿದ್ರೆ ನೋಡಿ ಈ ಥರ 1-2 ಸಲ ಚಾಕುನಲ್ಲೇ ಹಿಂಗೆ ಸರಿ ಮಾಡಿಬಿಟ್ರು ಬುಡ ಸರಿ ಹೋಗುತ್ತೆ. ಬೇಸ್ ಯಾವಾಗ ಸರಿ ಹೋಗಿಲ್ವೋ ಆವಾಗ ಸಕ್ಕರೆ ಚೆನ್ನಾಗಿ ಮಲಗಿಸಿಡಬೇಕಾಗುತ್ತೆ. ಬೇಸ್ ಚೆನ್ನಾಗಿ ಬಂದು ನೋಡಿ, ಇಲ್ಲಿ ನಾನು ಕುಟ್ಟಬೇಕು ಅಂತ ಹೇಳಿದೆ, ಕುಟ್ಟಿದಿದ್ರೆ ನೋಡಿ ತೋರಿಸ್ತೀನಿ. ಬಾಲದ ಹತ್ರ ಒಂಚೂರು ಇದು ಹೋಗಿಲ್ಲ ಸಿರಪ್. ಹೌದು, ಫುಲ್ ಹಚ್ಚಿ ಬರಬೇಕು ಅಂದರೆ ಒಬ್ಬರು ಹಾಕಿದಾಗ ಒಬ್ಬರು ಚೆನ್ನಾಗಿ ಕುಟ್ಬಿಟ್ರೆ ಅದು ಹಾಗೆ ಎಲ್ಲಿ ಸಣ್ಣ ಡಿಸೈನ್ ಏನಿದೆ ಸಣ್ಣದಾಗಿ ಕೆತ್ತಿರ್ತಾರಲ್ಲ ಅದೆಲ್ಲ ಕವರ್ ಆಗುತ್ತೆ. ನೋಡಿ ಈ ಥರ ಗಟ್ಟಿ ಹಿಡ್ಕೊಂಡು ಚಾಕುಲ್ ಸರಿ ಮಾಡಬೇಕು, ಇಲ್ಲಾಂದರೆ ಬುಡ ಕಿತ್ಕೊಂಬಂದ್ಬಿಡುತ್ತೆ. ಹೀಗೆ ನೋಡಿ ಚೆನ್ನಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ. ಅದನ್ನು ಬುಡದ ಹತ್ರ ಬೆರಳು ಊರ್ಕೊಂಡು ಸರಿ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ನೋಡಿ ಇದು ಡೈಮಂಡ್ ಶೇಪಲ್ಲಿದೆ, ಸೊ ನಾನು ಹಾಗೆ ಡೈಮಂಡ್ ಶೇಪ್ಗೆ ಸರಿ ಮಾಡಿಬಿಡ್ತೀನಿ. ಅದನ್ನು ತೋರಿಸ್ತಾ ಇದ್ದೀನಿ. ಸಕ್ಕರೆ ಹೆಚ್ಚು ಮಾಡೋ ವಿಧಾನ ಗೊತ್ತಾಯ್ತಾ ಸ್ನೇಹಿತರೆ? ನೋಡಿ 2ನೇ ಬ್ಯಾಚು ನೆಕ್ಸ್ಟ್ ಇದು ತೆಗಿಯೋದು ತೋರಿಸ್ತೀನಿ. ನೋಡಿ ಎಷ್ಟು ನೋಡಿ ಗಂಡು ಬೇರುಂಡ, ಮೈಸೂರು ಅರಸರ ಲಾಂಛನ ಗಂಡು ಬೇರುಂಡ. ನಿಮಗೆ ಈ ಮಣೆ ಸಿಗೋದೇ ಕಷ್ಟ ಈಗ. ಈ ಥರ ಮಣೆಗಳು, ಈ ಥರ ಒಂಥರ ಟ್ರೆಡಿಷ್ನಲ್ ಡಿಸೈನ್ ನೋಡಿ, ಗಿಂಡಿ ಫುಲ್ ಹಾಕಿದ್ದು ತೋರಿಸ್ದೆ ಆವಾಗಲೇ. ಗಿಂಡಿನೂ ಅಷ್ಟೇ ಫುಲ್ ಬಂದಿದೆ. ಈ ಥರ ಡಿಸೈನ್ಗಳು ಖಂಡಿತ ಸಿಗಲ್ಲ. ಡಿಸೈನ್ ಮಣೆ ಸಿಗುತ್ತೆ, ಆದರೆ ಒಂದಕ್ಕೂ ಒಂದು ಶೇಪ್ ಇರಲ್ಲ. ಇದು ನೋಡಿ ಈ ಏನೋ ಬ್ರಿಟಿಷ್ ಅವ್ರ ದೀಪ ಇದು ನೋಡಿ ದೀಪ, ಈ 5 ಲೈಟ್ ಸರ್ಕಲೆಲ್ಲ ಲೈಟ್ ಹಾಕಿರ್ತಾರಲ್ಲ ಆ ಥರದ್ದು ಅದು ನೋಡಿ. ಎಲ್ಲನೂ ತೆಗೆದಿಟ್ಟಿದ್ದೀನಿ. ಪನ್ನೀರು ದಾನೆ, ಇನ್ನೊಂದು ಬಾಳೆ ಗಿಡ, ಬಾಳೆ ಗೊಂಚಲು ವಿತ್ ಗಿಡ ಅದು. ಸೊ ಇದೊಂದು ಪಕ್ಷಿ ಮತ್ತು ಒಂದು ದಾಳಿಂಬೆನೋ ಏನೋ ಇರಬೇಕು. ನೋಡಿ ಇದು ಬಾಳೆಹಣ್ಣು. ಓಕೆ, ಹೇಗೆ ತೆಗಿಯೋದು, ಎಲ್ಲಿ ದಪ್ಪ ಭಾಗ ಇರುತ್ತೋ ಅಲ್ಲಿ ಹಿಡ್ಕೊಂಡು ತೆಗಿಬೇಕು ಸಕ್ಕರೆ ಹೆಚ್ಚು. ಬುಡದ ಹತ್ರ ತೆಗೆದ್ರೆ ಏನಾಗುತ್ತೆ, ಮುರಿದು ಹೋಗುತ್ತೆ. ಸ್ವಲ್ಪ ಬೆಚ್ಚಗಿರುತ್ತಲ್ಲ ಎಲ್ಲ ತಟ್ಟೆಯಲ್ಲಿ ಜೋಡಿಸ್ಕೊಳ್ಳೋಣ. ಒಂದೊಂದೇ ತೆಗಿಯೋದು ತೋರಿಸ್ತೇನೆ ನೋಡಿ. ಗಿಂಡಿ ಮಧ್ಯೆ ಹೊಟ್ಟೆ ಭಾಗದಲ್ಲಿ ದಪ್ಪ ಇದೆ, ಅಲ್ಲೊಂಚೂರು ಪಿನ್ನಲ್ಲಿ ಹೀಗೆ ಲೂಸ್ ಮಾಡ್ಕೊಳ್ಳೋಣ ನೋಡಿ.
ಓಪನ್ ಆಯಿತು ಫುಲ್ಲು. ಇಲ್ಲಾಂದ್ರೆ ಏನಾಗುತ್ತೆ, ಆ ಗಿಂಡಿ ಮೂತಿ ಇದೆಯಲ್ಲ ಅದು ಮುರಿದೋಗುತ್ತೆ, ಇಲ್ಲ ಮೇಲ್ಭಾಗ ಮುರಿದೋಗುತ್ತೆ. ತೆಗೆಯುವಾಗ ತುಂಬ ಪೇಷನ್ಸಿಂದ ತೆಗಿಬೇಕು. ನೋಡಿ ಫುಲ್ ಬಂತು, ಪೂರ್ತಿ ಬಂತು. ಹೀಗೆ ಎಲ್ಲ ಅಚ್ಚುಗಳನ್ನು ನಾಜೂಕಾಗಿ ನಿಧಾನಕ್ಕೆ ಟ್ರೆಡಿಷ್ನಲ್ ಆಗಿ ಯಾವುದೇ ಗಡಿಬಿಡಿ ಇಲ್ಲದೆ ಮಾಡಿದ್ರೆ ಖಂಡಿತ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫುಲ್ ಬರುತ್ತೆ ನೋಡಿ, ಯಾವುದು ಎಲ್ಲೂ ಮುರಿಯಲ್ಲ. ಪಕ್ಷಿನೂ ಅಷ್ಟೇ, ಫುಲ್ ಸಕ್ಕರೆ ಸಿರಪ್ ಹೋಗಿದೆ, ಹಾಗಾಗಿ ಫುಲ್ ಪಕ್ಷಿ ಬಂದಿದೆ. ಆಲ್ದೆಲೆ ಕೃಷ್ಣ ಒಂದು ಫುಲ್ ಹಾಕೋಕ್ಕಾಗಲಿಲ್ಲ, ಅಷ್ಟರಲ್ಲಿ ಸಿರಪ್ ಮುಗಿದೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸ್ನೇಹಿತರೆ. ಖಂಡಿತ ಇಷ್ಟ ಆಯಿತಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಶೇರ್ ಮಾಡಿ ಹೇಗೆ ಮಾಡೋದು ಅಂತ. ನೋಡಿ ಈ ಪಕ್ಷಿಲೂ ಅಷ್ಟೇ ಬಾಲ ಬಂದಿಲ್ಲ ಅಂತ ಆವಾಗಲೇ ಹೇಳಿದೆ, ಬಾಲದ ಹತ್ರ ಫುಲ್ ಬಂದಿಲ್ಲ. ಓಕೆ, ಆದರೆ ನೋಡಿ ಪನ್ನೀರ್ ದಾನಿ ಎಷ್ಟು ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಭಾಗದಿಂದ ತೆಗಿಬಾರ್ದು, ಹೊಟ್ಟೆ ಭಾಗದಿಂದ ಫಸ್ಟ್ ಬಿಡಿಸ್ಕೊಂಡು ಬೇಸಲ್ಲಿ ಒಂಚೂರು ಬಿಡಿಸ್ಕೊಂಡ್ರೆ ಬಂದ್ಬಿಡತ್ತೆ. ನೋಡಿ ಫುಲ್ಲು ಬರುತ್ತೆ, ಓಪನ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಅದೇನೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸೂಪರಾಗಿ ಪನ್ನೀರ್ ದಾನಿ ಅಂದರೆ ಗೊತ್ತಾ, ಹಳೆ ಕಾಲದಲ್ಲಿ ಮದುವೆ ಮನೆಯಲ್ಲೆಲ್ಲ ಮುಂಚೆ ಬಂದವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಚೆನ್ನಾಗಿ ಸೆಂಟ್ ಹಾಕಿ ಅದನ್ನು ಇದ್ರೊಳಗೆ ತುಂಬಿಸಿ ಎಲ್ಲರ ತಲೆಗೂ ಹಿಂಗೆ ಚುಮುಕಿಸ್ತಾ ಇದ್ರು. ಅದು ಇದು ಡಿಸೈನ್. ಈ ಡಿಸೈನ್ ಸಿಗೋದು ಕಷ್ಟ. ಈಗ ದಪ್ಪ ದಪ್ಪ ಮದುವೆ ಮನೆಗೆ ಮಾಡ್ತಾರಲ್ಲ ಅದ್ರಲ್ಲಿ ಸಿಗುತ್ತೆ, ಬಟ್ ಒಂದು ಮಾಟ ಇರಲ್ಲ. ನೋಡಿ ಪನ್ನೀರ್ ದಾನಿ ಎಷ್ಟು ಚೆನ್ನಾಗಿ ಬಂತು. ಹಾಗೆ ಬಾಳೆ ಗಿಡನೂ ಅಷ್ಟೇ, ತೆಗಿಬೇಕಾದ್ರೆ ಬಾಳೆ ಗೊಂಚಲು ನೀಟಾಗಿ ಬರೋಂಗೆ ತೆಗಿಬೇಕು ಅಂದರೆ ದಪ್ಪ ಭಾಗದಲ್ಲಿ ಫಸ್ಟ್ ಬಿಡಿಸ್ಕೋಬೇಕು. ಬೇಸಲ್ಲಿ ತುಂಬ ಸಕ್ಕರೆ ಇದೆ, ಇದನ್ನು ಬಿಡಿಸ್ಕೊಳ್ಳೋಣ ಫಸ್ಟು. ಹಾಗೆ ಬಂದೇ ಬಿಡ್ತು, ಆ್ಯಕ್ಚುಲಿ ಬರಲಿಲ್ಲ ಅಂತಂದರೆ ನಿಧಾನಕ್ಕೆ ಮೇಲ್ಭಾಗದಲ್ಲೂ ಬಿಡಿಸಿ ಮಧ್ಯ ಸ್ಟೆಮ್ ಹತ್ರನೂ ಬಿಡಿಸಿ ಹಿಂಗೆ ತೆಗೆದ್ರೆ ನೋಡಿ ಫುಲ್ ಬರುತ್ತೆ. ಫುಲ್ ಬಂದಿದೆ ನೋಡಿ. ಇದು ಸಕ್ಕರೆ ಹೆಚ್ಚು ಮಾಡುವ ಪರ್ಫೆಕ್ಟ್ ವಿಧಾನ. ಇದು ಇನ್ನೊಂದು ಬ್ಯಾಚು. ಇವತ್ತು 2 ಬ್ಯಾಚ್ ಮಾಡಿದ್ದು, ಸ್ವಲ್ಪನೇ ಮಾಡಿದ್ದು, ಮನೆಗಲ್ವ ಮಾಡ್ಕೋತಾ ಇರೋದು, ತುಂಬ ಏನೂ ಬೇಕಾಗಲ್ಲ. ನೋಡಿ ಇದು 2ನೇ ಬ್ಯಾಚು. ಹಾಗೆಯೇ ಉಜ್ಜಿ ಮತ್ತು 1 ಸೆಕೆಂಡ್ ಒಲೆ ಮೇಲೆ ಹಿಂಗೆ ಮಾಡ್ಕೊಳ್ಳೋದು. ಗಟ್ಟಿ ಆಗ್ತಾ ಬಂದಾಗ, ಗಟ್ಟಿ ಆಗೋಕ್ಕೆ ಮುಂಚೆ ಒಲೆ ಮೇಲೇ ಸುಮ್ಮನೆ ಹೀಗೆ ಕಲಿಸ್ತಾ ಇರಿ. ನಿಮ್ಗೆ ಯಾವಾಗ ಅದು ಎಳೆ ಪಾಕ ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತ ಗೊತ್ತಾದಾಗ ತೆಗೆಯೋದು, ಉಜ್ಜಿ ಹಿಂಗೆ ತಿಕ್ಕಿ ಚೆನ್ನಾಗಿ. ಅದರಲ್ಲೇ ಬಿಸಿ ಇರುತ್ತಲ್ಲ, ಅದರಲ್ಲೇ ಆಗ್ತಾ ಬರುತ್ತೆ. ನಿಮಗಿಲ್ಲ ಇದು ಆಗಲ್ಲ, ಇದರಲ್ಲಿ ಬಿಸಿ ಕಡಿಮೆ ಇದೆ ಅಂತ ಅನಿಸಿದ್ರೆ ಮತ್ತೆ ಒಲೆ ಮೇಲೆ ಒಂದೇ ಕುದಿ ಹಿಂಗೆ ಬಂದಿದ ತಕ್ಷಣ ತಿಕ್ಕೊಳ್ಳೋದು, ಮತ್ತೆ ತಿಕ್ಕೋದು. ಉಜ್ಜಿ ನೋಡಿ ಮತ್ತೆ ನಾನು ಒಲೆ ಮೇಲೆ ಇಟ್ಕೊಂಡೆ, ಮತ್ತೆ ತೆಗೆದೆ. ನೋಡಿ ಈಗ ಬೆಳ್ಳು ಒಳ್ಳೆ ಹಾಲು ಥರ ಬಂದುಬಿಡ್ತು. ಈಗ ಅಚ್ಚು ಬರುತ್ತೆ ಅನ್ನೋದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಈಗ ಇರೋದಕ್ಕೆಲ್ಲ ಹಾಕೋಣ, ಎಷ್ಟಾಗುತ್ತೋ ಅಷ್ಟು ಹಾಕ್ತಾಯಿದ್ದೀನಿ. ಇದು ನಾನು ಸಕ್ಕರೆ ಹೆಚ್ಚು ಮಾಡುವ ಮೆಥಡ್ ಸ್ನೇಹಿತರೆ. ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬಾ ಡೀಟೇಲ್ ಆಗಿ ತೋರಿಸಿದ್ದೀನಿ ಈ ವಿಡಿಯೋಲಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಎಲ್ಲರೂ ಜೀವನ ಪೂರ್ತಿ ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಾ, ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ, ಜಾಸ್ತಿ ಮಕ್ಕಳ ಜೊತೆ ನಾವು ಯಾವಾಗ ಬೆರಿತೀವಿ ಯಾವಾಗ ಸಂತೋಷ ಸಮೃದ್ಧಿ, ನಮಗೆ ನಮ್ಮ ಆರೋಗ್ಯದಲ್ಲಿ ಖಂಡಿತ ಒಳ್ಳೆ ವ್ಯತ್ಯಾಸಗಳನ್ನ ಕಾಣ್ಬೋದು. ನೋಡಿ ಎಷ್ಟು ಸೂಪರ್ ಆಗಿರೋ ಸಕ್ಕರೆ ಹೆಚ್ಚು ನಮ್ಮ ಮನೆಯಲ್ಲಿ ರೆಡಿನೇ ಆಗೋಯ್ತು. ನೀವು ಹೀಗೆ 20 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ಹೈಜೀನಿಕ್ ಆಗಿರುತ್ತೆ ಮನೆಯಲ್ಲಿ ಮಾಡಿದ್ರೆ. ಹೊರಗಡೆ ಕೊಂಡ್ಕೊಳ್ಳೋದ್ರಲ್ಲಿ ಮಾಡ್ತಾರೆ, ಏನೇನೋ ಹಾಕ್ಬಿಡ್ತಾರೆ ಬೆಳ್ಳಗೆ ಬರಲಿ ಅಂತ. ಬೇಡ ಸ್ನೇಹಿತರೆ, ಮನೆಯಲ್ಲೇ ಮಾಡೋಣ. ನನ್ನಲ್ಲೇ ಸಕ್ಕರೆ ಹೆಚ್ಚು ಮನೆಗಳು ಬೇಕಾದಷ್ಟಿದೆ. ಹಾಗಾಗಿ ನೀವು ಕಲೆಕ್ಷನ್ ಮಾಡ್ಕೊಳ್ಳಿ. ಯಾರಿಗಾರು ಬೇಕು ಅಂತಂದರೆ ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲಿ ಚೆನ್ನಾಗಿರೋ ಡಿಸೈನ್ ನಿಮಗೆ ಕಂಡ್ರೆ ತೊಗೊಂಬಂದು ಇಟ್ಕೊಳ್ಳಿ. ಒಂದು 4 2 ತಂದರೂ ಸಾಕು. ಬೆಂಗಳೂರಿಗೆಲ್ಲ ಹೋದರೂ ಸಿಗುತ್ತೆ. ಮುಂಚೆ ಎಲ್ಲ ಪಾರ್ಚಾರ್ತಿ ದೇವಸ್ಥಾನ ಅಂತ ಚೆನ್ನೈಗೆಲ್ಲ ಹುಡ್ಕೊಂಡು ಹೋಗೋರು ನಮ್ಮ ಮನೆಯಲ್ಲಿ. ಚೆನ್ನೈಗೆ ಹೋಗಿದ್ರೆ ಅಲ್ಲಿ ಹೋಗಿ ಫಸ್ಟು ಹೋಗಿ ತರ್ತಾ ಇದ್ದಿದ್ದೇ ಸಕ್ಕರೆ ಹೆಚ್ಚು ಮನೆಗಳು. ಹಾಗಾಗಿ ನಮ್ಮಲ್ಲಿ ಒಳ್ಳೆ ಸಕ್ಕರೆ ಹೆಚ್ಚಿನ ಕಲೆಕ್ಷನ್ ಇದೆ. ನೋಡಿ ಎಷ್ಟು ಒಳ್ಳೆ ಡಿಸೈನ್ಗಳು, ಸಣ್ಣ ಅಚ್ಚುಗಳು ಮಾಡಿಕೊಂಡ್ರೆ ಬೀರಕ್ಕೆ ಸರಿ ಹೋಗುತ್ತೆ ಅಂತ. ಮುಂಚೆ ಎಲ್ಲ ಏನು ಮಾಡ್ತಿದ್ರು, ಎಳ್ಳು ಬೀರಕ್ಕೆ ಅಂತ ಹೋದರೆ ಎಲ್ಲ ನೋಡ್ತಾ ಇದ್ದಿದ್ದೆ ಸಕ್ಕರೆ ಹೆಚ್ಚು ಹೇಗೆ ಮಾಡಿದ್ದಾರೆ ಇವ್ರ ಮನೇಲಿ ಅಂತ. ತೋರಿಸೇ ನಿಮ್ಮಮ್ಮ ಸಕ್ಕರೆ ಹೆಚ್ಚು ಹೇಗೆ ಮಾಡಿದ್ದಾರೆ ಅಂತ ನೋಡೋಣ ಅಂತ. ಅಂದರೆ ನಮ್ಮ ಕೈಯಲ್ಲಿ, ದೊಡ್ಡವರ ಕೈಯಲ್ಲಿ ಯಾವ ಥರ ಆರ್ಟ್ ಇದೆ ಅನ್ನೋದನ್ನು ಈ ಥರ ಎಲ್ಲ ಕೆಲಸ ಮಾಡಿ ತೋರಿಸ್ಕೊಡ್ತಾ ಇದ್ವಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿರೋ ಸಕ್ಕರೆ ಹೆಚ್ಚು ನಮ್ಮ ಮನೆಯಲ್ಲಿ ರೆಡಿನೇ ಆಗೋಯ್ತು. ನೀವು ಹೀಗೆ ರೆಡಿ ಮಾಡ್ಕೋತೀರಾ ಅಂತ ನೆನೆಸ್ಕೊಂಡಿದ್ದೀನಿ. ನಿಮ್ಮಲ್ಲಿ ಎಲ್ರಿಗೂ, ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೀವನ ನಗ್ತಾ ಇರಲಿ. ಹೊಸ ವರ್ಷದಲ್ಲಿ ಮೊದಲನೇ ಹಬ್ಬ ಬರೋದು ನಮ್ಮದು ಸಂಕ್ರಾಂತಿ. ಸಂಕ್ರಮಣ, ಉತ್ತರಾಯಣ, ಪುಣ್ಯಕಾಲ ಎಲ್ಲ ಹೇಳ್ತಾರೆ. ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನೋಡಿ ಸಕ್ಕರೆ ಹೆಚ್ಚು ಆನಂದ ಆಯಿತಾ, ಖುಷಿ ಆಯಿತಾ? ನೋಡಿ ಒಂದೊಂದು ಎಷ್ಟು ಚೆನ್ನಾಗಿದೆ. ಮಕ್ಕಳನ್ನೆಲ್ಲ ಬೀರಕ್ಕೆ ಕಳಿಸ್ಬಿಡೋಣ, ಚೆನ್ನಾಗಿರುತ್ತಲ್ವ? ಎಳ್ಳು ಬೀರೋದು ಅಂದರೆ ಎಷ್ಟು ಖುಷಿ ಅಲ್ವಾ ಮಕ್ಕಳಿಗೆ. ಥ್ಯಾಂಕ್ ಯು. ಇಷ್ಟೇ ಸಕ್ಕರೆ ಹೆಚ್ಚು ಮಾಡಿದ್ದು ನಾನಿವತ್ತು. ನೋಡಿ ಸ್ನೇಹಿತರೆ, ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ಈ ವಿಡಿಯೋನ ಶೇರ್ ಮಾಡಿ.
ಜಾಸ್ತಿ ಜನಕ್ಕೆ ತಲುಪೋ ಹಾಗೆ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಗ್ನಗ್ತಾ ಇರಿ, ನಲಿತಾ ಇರಿ. ಥ್ಯಾಂಕ್ ಯು. ನಮಸ್ಕಾರ ನಮಸ್ಕಾರ ನಮಸ್ಕಾರ.